ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮಳೆ ಕೊಯ್ಲು ಜಲ ಸಂರಕ್ಷಣೆ ವಿಚಾರಗಳು ಚಾಲ್ತಿಯಲ್ಲಿ ಇದ್ದರೂ ಅದನ್ನು ಅಳವಡಿಸುವ ಜನರು ಬಹಳ ಕಡಿಮೆ ಎಂದೇ ಹೇಳಬಹುದು. ಆದರೆ ಕೊಕ್ಕಡಪೇಟೆಯ ಪಣಿರ ಜೈನ್ ರವರು ತಮ್ಮ ಕಟ್ಟಡದ ಚಾವಣಿಗೆ ಬೀಳುವ ನೀರನ್ನು ಕೊಯ್ಲು ಮಾಡಿ ಉಪಯೋಗದಲ್ಲಿ ಇಲ್ಲದ ಹಳೆಯ ಬೋರ್ವೆಲ್ಗೆ ಮರುಪೂರಣ ಮಾಡಿ ಜಲ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ. ಬಹಳ ಸರಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಳೆ ಕೊಯ್ಲು ಅಳವಡಿಸಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ಭೂಮಿಯ ಒಡಲು ಸೇರುತ್ತಿದೆ. ಈಗ ಮಳೆ ಬಹಳವಾಗಿ ಬರುತ್ತಿದೆ, ಪ್ರವಾಹವೂ ಇದೆ, ನೀರು ತುಂಬಿ ಹರಿಯುತ್ತಿದೆ. ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನೀರಿನ ಸಮಸ್ಯೆ ಪ್ರಾರಂಭವಾಗುತ್ತದೆ. ಎಲ್ಲರೂ ಎಲ್ಲೆಡೆಯೂ ಮನಸ್ಸು ಮಾಡಿ ನೀರು ಇರುವ ನೀರು ಇಲ್ಲದ ಪಾಳು ಬಿದ್ದ ಬೋರ್ವೆಲ್ಗಳು ಬಾವಿಗಳಿಗೂ ಜಲ ಮರುಪೂರಣ ಮಾಡಿ ಅಂತರ್ಜಲ ವೃದ್ಧಿಸುವ ಕೆಲಸವನ್ನು ಮಾಡಿದರೆ ಭೂಮಿ ತಾಯಿಯನ್ನು ಉಳಿಸಬಹುದು. ಕಡಿಮೆ ಪ್ರಮಾಣದಲ್ಲಿ ಮಳೆ ಬಂದಾಗ, ಜೋರಾಗಿ ಮಳೆ ಬಂದಾಗ ಮಳೆ ನೀರು ಭೂಮಿ ತಾಯಿಯ ಒಡಲನ್ನು ಹೇಗೆ ಸೇರುತ್ತದೆ ಎಂಬುದನ್ನು ನೋಡೋಣ ಪ್ರಿಯ ವೀಕ್ಷಕರೇ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ.